ನಮ್ಮ ದೇವದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ 2022-23ನೇ ಸಾಲಿನಿಂದ 2020-24-25ನೇ ಸಾಲಿನವರೆಗೆ ಕೇಂದ್ರ ಸರ್ಕಾರದ PMA ಮನೆ ಗ್ರಾಮೀಣ ಯೋಜನೆಯಡಿಯನ್ನು ಒಳಗೊಂಡಂತೆ ವಿವಿಧ ಗ್ರಾಮೀಣ ವಸತಿ ಯೋಜನೆಗಳ ಅಡಿಯಲ್ಲಿ 11,135 ಮನೆಗಳ ಗುರಿ ಹಂಚಿಕೆ ಮಾಡಲಾಗಿದೆ ಸಭಾಧ್ಯಕ್ಷರೇ. ಈ ಪೈಕಿ ಕೇವಲ 3,849 ಮನೆಗಳಿಗೆ ಮಂಜೂರಾತಿ ನೀಡಲಾಗಿದೆ ಸಭಾಧ್ಯಕ್ಷರೇ. ಆದರೆ ಇನ್ನೂ 7,286 ಜನಕ್ಕೆ ಮನೆ ಕೊಟ್ಟಿಲ್ಲ. ಅವರು ಕೂಡ ಭಾಳ ಸಂಕಷ್ಟದಲ್ಲಿದಾರ. ಅವರಿಗೆ ಶೀಘ್ರವಾಗಿ ಮನೆ ಕೊಡೋಂಥದ್ದು ಯಾವಾಗ ಅನ್ನೋಂಥದ್ದು ಸರ್ಕಾರ ಒಂದು ಮಾಹಿತಿ ಕೊಡಬೇಕು ಸಭಾಧ್ಯಕ್ಷರೇ. ಇನ್ನೊಂದು ಸಭಾಧ್ಯಕ್ಷರೇ, ನಮ್ಮದು SC/ST ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ 1 ಲಕ್ಷದವರೆಗೆ ನಾವು ವಾಸ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ 161 ಮನೆ ಮಾತ್ರ 2 ವರ್ಷದಲ್ಲಿ ಕೊಟ್ಟಿದ್ದು. ಹೆಚ್ಚು ಮನೆಗಳು ಕೊಡಬೇಕನ್ನೋಂಥದ್ದು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಸಭಾಧ್ಯಕ್ಷರೇ. ಇನ್ನೊಂದು ಅಧ್ಯಕ್ಷರೇ, ರಾಜ್ಯ ವಸತಿ ಒಂದು ಮನೆಗಳನ್ನು ಕೆಲವರು ಜನಪ್ರತಿನಿಧಿಗಳ ಒಂದು ಕೋರಿಕೆಗನುಸಾರವಾಗಿ ನಮ್ಮ ದೇವದುರ್ಗ ಕ್ಷೇತ್ರಕ್ಕೆ ಮನೆ ಕೊಟ್ಟಿವೆ ಅನ್ನೋಂಥದ್ದು ಮಾನ್ಯ ಸಚಿವರು ಮಾಹಿತಿ ಕೊಟ್ಟಾರ. ಆದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾವ ಜನಪ್ರತಿನಿಧಿಗಳು ಯಾರು ಅನ್ನೋಂಥದ್ದು ನಮಗೆ ಗೊತ್ತಿಲ್ಲ. ಯಾಕಂದರೆ ನಾನು ಕೂಡ ಒಂದು ಲೆಟ್ರ್ ಕೊಟ್ಟಿದ್ದೆ. ಈಗ ಜನಪ್ರತಿನಿಧಿಗಳ ಇದರಲ್ಲಿ 2-3 ಪಂಚಾಯತಿಗೆ ಕೆಲವೊಂದು ಮನೆಗಳು ಕೊಟ್ಟಾರ, ಆದರೆ ಸರಿಯಾಗಿ ಹಂಚಿಕೆ ಆಗಿಲ್ಲ ಅಂತೇಳಿ ಅಲ್ಲಿ ಜನ ನಮ್ಮ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಆದರೆ ನಿಜವಾದ ಬಡವರಿಗೆ ಮನೆ ಮುಟ್ಟಿಲ್ಲ. ಹಂಗಾಗಿ ಅದು ಯಾರು ಜನಪ್ರತಿನಿಧಿಗಳೇನು, ನಾವು ಶಾಸಕರಾಗಿವಿ, ನಮಗೂ ಕೂಡ ಒಂದು ಸಣ್ಣ ಮಾಹಿತಿ ಇಲ್ಲ ಮಾನ್ಯ ಅಧ್ಯಕ್ಷರೇ. ಇನ್ನೊಂದು ರಾಮದುರ್ಗ ಪಂಚಾಯತಿಗೆ ಕೂಡ ನಾನು ಒಂದು ವಸತಿ ಸಚಿವರಿಗೆ ಮನವಿ ಕೊಟ್ಟಿದ್ದೆ. ಆದರೆ ಅಲ್ಲಿ ಮನೆಗಳು ಮಂಜೂರಾಗಿ ಇವತ್ತಿಗೂ ಅನುಷ್ಠಾನ ಆಗಿಲ್ಲ. ಇದು ಏನು ಕಾರಣ ಅನ್ನೋಂಥದ್ದು ನನಗೂ ಕೂಡ ಭಾಳ ಒಂದು ಗೊಂದಲ ಆದ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, 1 ನಿಮಿಷ. ಬಸವ ಮತ್ತು ಅಂಬೇಡ್ಕರ್ ಯೋಜನೆಯಡಿಯಲ್ಲಿ ಸಹಾಯಧನ ಭಾಳ ಕಡಿಮೆ ಸಹಾಯಧನ ಆಗ್ತದೆ, ಅಷ್ಟರಲ್ಲಿ ಆಗೋದಿಲ್ಲ. ಆದಷ್ಟು ಬೇಗ ಒಂದು ಹೆಚ್ಚಿನ ಒಂದು ಅನುದಾನವನ್ನು ಬಿಡುಗಡೆ ಮಾಡಬೇಕು ಸಭಾಧ್ಯಕ್ಷರೇ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದ ಪಾಲು ಮಾತ್ರ ಬಿಡುಗಡೆ ಆಗಿದೆ. ರಾಜ್ಯ ಸರ್ಕಾರದ ಪಾಲು 55,000 ಒಂದು ಸಹಾಯಧನ ಇನ್ನೂ ಬಿಡುಗಡೆ ಆಗಿಲ್ಲ. ಅದು ಯಾವಾಗ ಬಿಡುಗಡೆ ಆಗ್ತದೆ ಅನ್ನೋಂಥದ್ದು ಸದನದ ಗಮನಕ್ಕೆ ತರಬೇಕು. ನನಗೂ ಕೂಡ ಒಂದು ಮಾಹಿತಿ ಬೇಕು ಸಭಾಧ್ಯಕ್ಷರೇ. ಪ್ರಸ್ತುತ ಸರ್ಕಾರ ಹಲವು ಯೋಜನೆಗಳ ಅಡಿಯಲ್ಲಿ ಮನೆಗಳು ಬಡವರಿಗೆ ಮನೆಗಳು ನಿರ್ಮಿಸಿಕೊಟ್ರು ಕೂಡ 1,20,000 ಮನೆ ವೆಚ್ಚ ಆಗ್ತದ. ಆದರೆ ಹೆಚ್ಚಿನ ಒಂದು ಯಾಕಂದ್ರೆ ಈಗ 2005-6ರಿಂದ ಅವಾಗ ನಾವು ಕೂಡ ಅಧ್ಯಕ್ಷರಿದ್ವಿ, ಅಲ್ಲಿಂದ ಇಲ್ಲಿವರೆಗೆ ಅದೇ ಆದ ಸ್ವಲ್ಪ 5 ಲಕ್ಷ ಅಥವಾ ಜಾಸ್ತಿ ಮನೆ ಒಂದು ಅನುದಾನವನ್ನು ಕೊಡಬೇಕನ್ನೋಂಥದ್ದು ಸರ್ಕಾರದ ಗಮನಕ್ಕೆ ತರ. ನೇರವಾಗಿ ಮನೆಗಳು ಇಲ್ಲಿಂದ ಮನೆಗಳು ತಗೊಂಡೋಗಿ ಅಲ್ಲಿ 1-2 ಪಂಚಾಯತಿಗೆಲ್ಲ ಮನೆಗಳು ಕೊಡ್ತಿದ್ದಾರೆ. ಆದರೆ ಅದು ನಮಗಂತೂ ಗೊತ್ತೇ ಇಲ್ಲ. ಆದರೆ ಕೆಲವು ಜನಪ್ರತಿನಿಧಿಗಳಂದ್ರೆ ಅವ್ರು ಯಾರು ಅಂತ ನಾನು ಕೇಳ್ತಾ ಇದ್ದೆ ಅಧ್ಯಕ್ಷರೇ. ಯಾಕಂತಂದ್ರೆ ಇಲ್ಲಿ ಏನಾದರೂ ಮನೆಗಳು ಕೊಟ್ಟರೆ ಇಡೀ ನಮ್ಮಲ್ಲಿ 33 ಪಂಚಾಯತಿಗಳು ಅದಾವ. ಎಲ್ಲ ಬಡವರಿರೋಂಥ ಒಂದು ಪಂಚಾಯತಿಗಳಿದಾವ. ಪ್ರತಿ ಪಂಚಾಯತಿಗೆ ಎಷ್ಟೇ ಮನೆ ಬರಲಿ, ಯಾರೇ ಕೊಟ್ಟಿರಲಿ, ಅವು ಪ್ರತಿ ಪಂಚಾಯತಿಗೆ ಹಂಚಿಕೆ ಮಾಡಬೇಕು. ಮತ್ತು ಗ್ರಾಮ ಸಭೆ ಮುಖಾಂತರ ಅಲ್ಲಿ ಜಾಸ್ತಿ ಮಹಿಳೆಯರನ್ನ ಕೂಡಿಸಿ ಗ್ರಾಮ ಸಭೆ ಮಾಡಿ ಆ ಮುಖಾಂತರ ಮನೆ ಕೊಡ್ರಿ ಅನ್ನೋಂಥದ್ದು ಕೇಳ್ತೀನಿ. ಇದು ನೇರವಾಗಿ ಬಂದು ಮನೆ ತಗೊಂಡೋಗಿ ಅಲ್ಲಿ ದುಡ್ಡಿಗೆಲ್ಲ ಮಾರಾಟ ಆಗ್ತದವ ಸಭಾಧ್ಯಕ್ಷರೇ. ದಯಮಾಡಿ ನಾನು ಇದು ಸತ್ಯದ ಮಾತು ಹೇಳ್ತಾ ಇದ್ದೀನಿ. ಬೇಕಾದ್ರೆ ಇನ್ನೊಂದ್ಸಲ ತಾವು ಪರಿಶೀಲಿಸಬೇಕಂತೇಳಿ ಮನವಿ ಮಾಡ್ತೀನಿ.